ಇನ್ನು ಕಾಂಗ್ರೆಸ್ ನಾಯಕರ ಆರೋಪಗಳಿಗೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವಂತಹ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ್ ಬಿಟ್ಕಾಯಿನ್ ಆರೋಪಗಳಲ್ಲಿ ಆಧಾರ ಇಲ್ಲ, ಕೈ ನಾಯಕರು ಯಾವುದೇ ದಾಖಲೆಯನ್ನ ಕೊಟ್ಟಿಲ್ಲ, ಶ್ರೀಕಿ ಜೊತೆ ಕೈ ನಾಯಕರ ಮಕ್ಕಳ ಸಂಪರ್ಕ ಇದೆ ಅಂತ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದಂತ ಛಲವಾದಿ ನಾರಾಯಣಸ್ವಾಮಿ 31 ಬಿಟ್ಕಾಯಿನ್ ಇಂದ 186ಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಕಿ ಈ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾನೆ, ಎಷ್ಟು ಬೇಕಾದರೂ ಆಪಾದನೆ ಮಾಡಬಹುದು, ದಾಖಲೆ ಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿರವರು ಈ ರಾಜ್ಯದ ಗೃಹ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದಂತ ಒಂದು ಡ್ರಗ್ಸ್ ಮಾಫಿಯಾವನ್ನ ಹಿಡಿದ್ರು. ಆದರೆ ಡ್ರಗ್ಸ್ ಬಗ್ಗೆ ಎಲ್ಲ ಒಂದ್ ಕಡೆ ಅದರ ತನಿಖೆಗಳು ನಡೀತಾ ಅದು ಕಾಂಗ್ರೆಸ್ಸಿನವ್ರ ಕಡೆ ತಿರುಕೊಳ್ಳುವ ಮಟ್ಟಕ್ಕೆ ಇವತ್ತು ಬಂದಿದೆ. ಇದು ಗೊತ್ತಾಗಿ ಕಾಂಗ್ರೆಸ್ನವರು ಡ್ರಗ್ಸ್ ವಿಚಾರವನ್ನ ಬಿಟ್ಟಾಕಿದ್ದಾರೆ. ಇವತ್ತೇನು ಬಿಟ್ಕಾಯಿನ ಕೇಂದ್ರ ವ್ಯಕ್ತಿ ಆಗಿರ್ತಕ್ಕಂಥ ಶ್ರೀಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ಬಿಜೆಪಿ ಸರ್ಕಾರದಲ್ಲಿ. ಯಾರ್ಯಾರ ಜೊತೆ ಸಂಬಂಧ ಇತ್ತು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದರು. ಕಾಂಗ್ರೆಸ್ಸಿನ ಶಾಸಕರ ಮಕ್ಕಳ ಜೊತೆ, ಮಾಜಿ ಮಂತ್ರಿಗಳ ಮಗನ ಜೊತೆ ಇರತಕ್ಕಂಥ ಸಂಬಂಧವನ್ನ ಶ್ರೀಕಿ ಉಲ್ಲೇಖ ಮಾಡಿ ಹೇಳಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ. ಬಿಟ್ಕಾಯಿನ್ ಎಲ್ಲ ಒಂದ್ ಕಡೆ ಹ್ಯಾಕ್ ಆಗಿರೋದ್ರ ಬಗ್ಗೆ ಆಗಲಿ, ಅಥವಾ ಕಳ್ಳತನ ಆಗಿರೋದ್ರ ಬಗ್ಗೆ, ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಇದುವರೆಗೂ ಸಹ, ಅಥವಾ ಕಳ್ಕೊಂಡಿರುವಂತರಾಗಲಿ, ಅದಕ್ಕೆ ಸಂಬಂಧಪಟ್ಟಂತ ಕಂಪನಿಗಳಾಗಲಿ ಇದುವರೆಗೂ ಸಹ ಅಧಿಕೃತವಾಗಿ ಎಲ್ಲೂ ದೂರನ್ನು ನೀಡಿಲ್ಲ ಮತ್ತು ಕಂಪ್ಲೇಂಟ್ ಅನ್ನು ಸಹ ಲಾಡ್ಜ್ ಮಾಡಿಲ್ಲ. ಈ ತರ ಇರಬೇಕಾದ್ರೆ ಕಾಂಗ್ರೆಸ್ನವರು ಯಾವುದೇ ದಾಖಲೆಗಳಿಲ್ಲದೆ, ಆಧಾರಗಳಿಲ್ಲದೆ ಈ ರೀತಿ ಆಪಾದನೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್. ಶ್ರೀಕಿಯನ್ನ ಅರೆಸ್ಟ್ ಮಾಡಿದಾಗ ಪೊಲೀಸ್ನವರು ಯಾವ ರೀತಿ ನೀನು ಹ್ಯಾಕ್ ಮಾಡಿದೆ ತೋರಿಸುವಂತರು. ಅವ ಏನ್ ಮಾಡ್ದ, ತನ್ನ ಅಕೌಂಟ್ ಅಂತ ಇವ್ರು ಅನ್ಕೊಂಡ್ರು ಪೊಲೀಸ್ನವರು, ಅವ್ರಿಗೆ ಗೊತ್ತಾಗ್ಲಿಲ್ಲ. ಯಾಕಂತ ಇದೆಲ್ಲ ಹೊಸ ಸಿಸ್ಟಮ್ ಇದು. ಅವ ಯಾವುದೋ ಒಂದು ಕಂಪನಿದು ಓಪನ್ ಮಾಡ್ದ, ಅವ್ರಿಗೆ ತೋರಿಸ್ಬಿಟ್ಟ 31 ಬಿಟ್ಕಾಯಿನ್ ಇದರಲ್ಲಿ ಐತೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡ. ಇವ್ರೇನ್ ಮಾಡಿದ್ರು, ಅದರ ನಂಬರ್ನ ಚೇಂಜ್ ಮಾಡಿಬಿಟ್ರು, ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಮಾಡಲಿಲ್ಲ. ಯಾಕಂತಂದ್ರೆ ಮಾಡಕ್ ಬರೋದಿಲ್ಲ ಇವ್ರಿಗೆ, ಅದಕ್ಕೊಂದು ಅಕೌಂಟ್ ಬೇಕು, ಇನ್ನೊಬ್ಬರ ಅಕೌಂಟ್ಗೆ ಮಾಡಕ್ ಬರೋದಿಲ್ಲ. ಕೋರ್ಟ್ಗೆ ಕೇಳಿದ್ರು, ಅಕೌಂಟನ್ನು ಮಾಡಬಹುದು ಅಂತೇಳಿ ಕೋರ್ಟ್ ಆದೇಶ ಕೊಟ್ಟ ಮೇಲೆ ಒಂದು ಅಕೌಂಟನ್ನು ಮಾಡ್ಕೊಂಡ್ರು. ಮತ್ತೋಗಿ ಓಪನ್ ಮಾಡಿದ್ರೆ ಅದರಲ್ಲಿ 31 ಕಾಯಿನ್ ಇಲ್ಲ, ಬದಲಾಗಿ ಎಷ್ಟಿತ್ತು, 186 ಕಾಯಿನ್ ಇದೆ ಅಂತ ತೋರಿಸ್ತು. ಅಂದ್ರೆ ಇದು ಒಂದು ಕಂಪನಿ ಇದದು, ಇದು ಯಾರ ಅಕೌಂಟು ಅಲ್ಲ. ಆ ಕಂಪನಿಯಲ್ಲಿ ಆವಾಗಲೇ 31ರಿಂದ 186 ಹೊಟ್ಟೋಗಿತ್ತು. ಅಂದ್ರೆ ಟ್ರಾನ್ಸಾಕ್ಷನ್ ಆ ಕಂಪನಿಯಲ್ಲಿ ಆಗ್ತಿದೆ. ಆ ಕಂಪನಿಯನ್ನ ಮುಟ್ಲಿಕ್ಕೆ ನಮಗೂ ಅಧಿಕಾರ ಇಲ್ಲ, ಬೇರೆಯವ್ರಿಗೂ ಅಧಿಕಾರ ಇಲ್ಲ. ಯಾಕೆ? ಇದು ಕರ್ನಾಟಕದ ವ್ಯವಹಾರ ಅಲ್ಲ, ಅಥವಾ ಭಾರತ ದೇಶದ ವ್ಯವಹಾರ ಅಲ್ಲ. ಇಟ್ ಈಸ್ ಎ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸುರ್ಜೇವಾಲಾ ಹೇಳಲಿ, ಅಥವಾ ಇಲ್ಲಿ ಸಿದ್ದರಾಮಯ್ಯ ಹೇಳಲಿ, DK ಶಿವಕುಮಾರ್ ಹೇಳಲಿ, ಪ್ರಿಯಾಂಕಾ ಖರ್ಗೆ ಹೇಳಲಿ, ಎಲ್ಲವೂ ಕೂಡ ಇದು ಪುರಾಣವೇ ಹೊರತು ಇದಕ್ಕೆ ಪುರಾವೆ ಇಲ್ಲ. ಹೈಕಮಾಂಡ್ ಭೇಟಿಗೆ ಹೋಗಿದ್ದ ಶೆಟ್ಟರ್ ವಾಪಸ್ ಆಗಿದ್ದಾರೆ.